ಮೊದಲನೇ ಭಾಗದಲ್ಲಿ ಮಹಾಶ್ರೀನ ಅನ್ಯಾಯವಾಗಿ ಸಾಯಿಸಿದವ್ರನ್ನ ಸಾಯಿಸಿ ಹಾಗೆ ತೀರಿಸ್ಕೊಳ್ತಾಳೆ. ಆ ನಂತರ ಏನು ನಡೀತೋ ಈ ಭಾಗದಲ್ಲಿ ತಿಳ್ಕೊಳ್ಳೋಣ. ಮಹಾಶ್ರೀ ಒಂದು ದಿನ ರಾತ್ರಿ ಒಂಟಿಯಾಗಿ ಕೂತ್ಕೊಂಡು ಜೋರಾಗಿ ಅಳುತ್ತಾ, ಭಗವಂತ, ನಾನು ಏನು ಅನ್ಯಾಯ ಮಾಡಿದೆ ಅಂತ ಈ ವಿಧವಾಗಿ ಅರ್ಧಾಂತರವಾಗಿ ನನ್ನ ಪ್ರಾಣಗಳು ಬಲಿ ತಗೊಂಡೆ. ನಾನು ಎಷ್ಟೋ ಆಸೆಗಳಿಂದ ಬದುಕ್ತಿದ್ದೀನಿ. ಕೊನೆಗೆ ಆ ಕನಸೆಲ್ಲ ನಿಜ ಆಗೋ ಸಮಯಕ್ಕೆ ನನ್ನ ಪ್ರಾಣನೇ ಇಲ್ದಿರೋ ಹಾಗೆ ಮಾಡಿದೆ ಅಂತ ಅಳುತ್ತಾ ನೋವು ಪಡ್ತಿರ್ತಾಳೆ. ಹಾಗೆ ಸ್ವಲ್ಪ ಸಮಯ ಅಲ್ಲೇ ಕೂತ್ಕೊಂಡು ಇರ್ತಾಳೆ. ಅಷ್ಟು ರಾತ್ರಿ ಸಮಯ ಒಂದು ಹುಡುಗಿ ಭಯದಿಂದ ಓಡ್ತಾ ಇರ್ತಾಳೆ. ಆಕೆನ ನೋಡಿದ ಮಹಾಶ್ರೀ ದೆವ್ವ ಇಷ್ಟು ರಾತ್ರಿ ವೇಳೆ ಓಡುತ್ತಾ ಒಂಟಿಯಾಗಿ ಓಡ್ತಿದ್ದಾಳೆ ಅನ್ಕೊಂಡು ಆಕೆ ಜೊತೆ ಹೋಗ್ತಾಳೆ. ಸ್ವಲ್ಪ ದೂರ ಹೋದ ಮೇಲೆ ಆ ಹುಡುಗಿ ಒಂದು ಕಡೆ ಬಚ್ಚಿಟ್ಕೊಳ್ತಾಳೆ. ಆಗ ಮಹಾಶ್ರೀ ಆ ಹುಡುಗಿ ಹತ್ರ ಹೋಗಿ ಆ ಹುಡುಗಿಯೊಂದಿಗೆ, ಏನಾಯ್ತು, ನೀವು ಹೀಗೆ ಕೂತ್ಕೊಂಡು ಇಲ್ಲಿ ಯಾಕೆ ಅಳ್ತಿದ್ದೀರಾ, ಭಯ ಪಡದೆ ಹೇಳಿ, ಅಸಲಿಗೆ ಏನು ನಡೀತೋ. ಅದಕ್ಕೆ ಆ ಹುಡುಗಿ ಅಳುತ್ತಾ, ನನ್ನ ಕಾಪಾಡ್ರಿ, ನೀವೇ ನನ್ನ ಕಾಪಾಡಬೇಕು ಅಂತ ಜೋರಾಗಿ ಅಳ್ತಾಳೆ. ಆಗ ಮಹಾಶ್ರೀ, ಮೊದಲು ಏನು ನಡೀತೋ ಅಳ್ದಿರ ಹೇಳಿ. ನನ್ನ ಹೆಸರು ಅಕ್ಷರ. ನನಗೆ ಮಾಡೆಲ್ ಆಗಬೇಕು ಅಂತ ಎಷ್ಟೋ ಇಷ್ಟ. ಅದಕ್ಕೋಸ್ಕರನೇ ನಾನು ಈ ದಿನ ಆಡಿಷನ್ಗೆ ಹೋದೆ. ಅಲ್ಲಿ ಸೆಲೆಕ್ಟು ಆದೆ. ಒಳ್ಳೆ ಸಿನಿಮಾಲಿ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಚಾನ್ಸ್ ಕೊಡಿಸ್ತೀವಿ ಅಂದರು. ಅದಕ್ಕೆ ನಾನು ತುಂಬ ಸಂತೋಷಪಟ್ಟೆ. ಆದರೆ ಅಲ್ಲಿರೋ ಡೈರೆಕ್ಟರ್ ತುಂಬ ಅಸಭ್ಯವಾಗಿ ನಡ್ಕೊಂಡ್ರು. ನನ್ನ ಮೇಲೆ ಕೈ ಹಾಕುತ್ತಾ ತುಂಬ ತಪ್ಪಾಗಿ ಮಾತಾಡ್ತಾ, ಇಂಥದ್ದು ಮಾಡಿದರೆ ನಿನಗೆ ಎಲ್ಲೂ ಅವಕಾಶಗಳು ಸಿಕ್ಕಲ್ಲ, ಇದೆಲ್ಲ ಇಂಡಸ್ಟ್ರಿಗೆ ಹೊಸದೇನೂ ಅಲ್ಲ ಅಂತ ತುಂಬ ಕೆಟ್ಟದಾಗಿ ಮಾತಾಡ್ದ. ನನಗೆ ಇಂಥದ್ದು ಇಷ್ಟ ಇಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ಓಡ್ತಾ ಹೊರಗಡೆ ಬಂದೆ. ಆತನು ಅವರ ಮನುಷ್ಯರನ್ನು ಕಳಿಸಿ ನನ್ನ ಹಿಡ್ಕೊಳ್ಳೋಕ್ಕೆ ಹೇಳ್ದ. ಅವರಿಂದ ತಪ್ಪಿಸ್ಕೊಂಡು ನಾನಿಲ್ಲಿ ಬಚ್ಚಿಟ್ಕೊಂಡೆ. ಅವ್ರು ನನ್ನ ಹಿಂದೆನೇ ಬರ್ತಿದ್ದಾರೆ, ದಯವಿಟ್ಟು ನನ್ನ ಕಾಪಾಡ್ರಿ ಅಂತ ಕೇಳ್ಕೊಳ್ತಾಳೆ. ನೀನೇನು ಚಿಂತಿಸ್ಬೇಡ, ಭಯ ಪಡಬೇಡ, ನಾನಿದ್ದೀನಲ್ವಾ, ನಾನು ನಿನ್ನ ಕಾಪಾಡ್ತೀನಿ. ಆಗಲೇ ಅಲ್ಲಿಗೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಅವರು ಆ ಇಬ್ಬರು ಹುಡುಗಿರನ್ನು ನೋಡಿ, ವಾರೆ ವಾ, ಒಂದು ಹಕ್ಕಿನ ಹುಡುಕಿದ್ರೆ 2 ಹಕ್ಕಿ ಸಿಕ್ತು, ಇಬ್ಬರು ಚೆನ್ನಾಗಿ ಸಿಕ್ಕಿದ್ರು. ಆಗ ಮಹಾಶ್ರೀ, ಹೇ, ಮರ್ಯಾದೆಯಾಗಿ ನೀವು ಇಲ್ಲಿಂದ ಹೊರಟೋಗಿ, ಇಲ್ದಿದ್ರೆ ನೀವಿಬ್ರು ನನ್ನ ಕೈಯಲ್ಲಿ ಸಾಯ್ತೀರಾ. ಅದಕ್ಕೆ ಅವರು ಬಂದ್ಬಿಟ್ಲು, ದೊಡ್ಡ ವೀರನಾರಿ ಝಾನ್ಸಿ ಲಕ್ಷ್ಮೀಬಾಯಿ, ನಾವು ಇವಳು ನೋಡಿ ಭಯ ಪಡ್ಬೇಕು ಅನ್ಕೊಳ್ತೀನಿ ಅಂತ ಇಷ್ಟ ಬಂದ ಹಾಗೆ ಮಾತಾಡ್ತಾರೆ. ತಕ್ಷಣ ಅವನ ಕೈ ಹಿಡ್ಕೊಂಡು ಬಾರೆ ಅಂತ ಬಲವಂತ ಮಾಡ್ತಾನೆ. ಮಹಾಶ್ರೀ ದೆವ್ವವಾಗಿ ಬದಲಾಗಿ, ಏನೋ ಹೇಳ್ತಿರೋದು ನಿಮಗೆ ಅಲ್ವಾ, ಒಂದ್ಸಲ ಹೇಳಿದ್ರಿ ಅರ್ಥ ಆಗಲ್ವಾ, ಸಾವು ನಿಮ್ಮ ಹತ್ರ ಬರೋ ಥರ ಮಾಡ್ಕೊಳ್ತಿದ್ದೀರಾ ಅಂತ ಅಂತಾಳೆ. ದೆವ್ವನ ನೋಡಿದ ಅವರು ಭಯದಿಂದ ಓಡಿದ್ರು. ಮಹಾಶ್ರೀ ಅವರಿಬ್ಬರನ್ನು ಹಿಡ್ಕೊಂಡು ಸಾಯಿಸ್ಬಿಟ್ಲು. ಆಗ ಅಕ್ಷರ ಕೈ ಜೋಡಿಸಿ ಅಳುತ್ತಾ, ನನ್ನ ಪ್ರಾಣನ, ನನ್ನ ಮಾನನ ಕಾಪಾಡಿದೆ, ನಿನಗೆ ತುಂಬ ಧನ್ಯವಾದಗಳು ಅಂತ ಅಂತಾಳೆ. ಮಹಾಶ್ರೀ ಮಾಮೂಲಿ ಮನುಷ್ಯಲಾಗಿ ಬದಲಾದ್ಲು. ಎಲ್ಲಿಗೆ ಹೋದ್ರೂ ಹೆಂಗಸಿಗೆ ಇಂಥ ಕಷ್ಟಗಳು ತಪ್ಪಲ್ಲ. ಇಂಥ ಹುಳುಗಳು ಇರೋ ತನಕ ಈ ಸಮಾಜ ಚೆನ್ನಾಗಾಗಲ್ಲ. ನಿನ್ನ ಜೊತೆ ಅಸಹ್ಯವಾಗಿ ನಡ್ಕೊಂಡವ್ರ ಹತ್ರ ಹೋಗೋಣ ನಡಿ, ಅವನಿಗೂ ಮಾಡ್ತೀನಿ. ಅದಕ್ಕೆ ಅವಳು ಅಳುತ್ತಾ ಭಯ ಪಡುತ್ತಾ, ಅಯ್ಯೋ, ನಾನು ಅಲ್ಲಿಗೆ ಬರಲ್ಲ, ಅವನನ್ನು ಸಾಯಿಸೇ ಬಿಡ್ತಾನೆ, ನನ್ನ ನೋಡಿದ ಮೇಲೇನೂ ಭಯ ಪಡ್ತಿದ್ಯಾ, ನಿನಗೇನೂ ಆಗಲ್ಲ, ನಾನಿದ್ದೀನಲ್ವಾ, ನಡಿ ಅಂತ ಅವ್ರನ್ನ ಡೈರೆಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ಅವ್ರನ್ನ ನೋಡಿದ ಆತ, ಏನು, ನಿನ್ನ ಜೊತೆ ನಿನ್ನ ಸ್ನೇಹಿತಳನ್ನು ಕರ್ಕೊಂಡು ಬಂದಿದ್ಯಾ, ತಪ್ಪದೆ ನಿಮ್ಮಿಬ್ರಿಗೂ ಇನ್ನೂ ಸಿನಿಮಾಲಿ ಅವಕಾಶ ಕೊಡ್ತೀನಿ, ಸರಿನಾ ಅಂತ ಮಹರ್ಷಿ ಮೇಲೆ ಕೈ ಹಾಕಿದ. ತಕ್ಷಣ ಆಕೆ ದೆವ್ವವಾಗಿ ಬದಲಾದ್ಲು. ತುಂಬ ಭಯ ಪಟ್ಕೊಂಡು, ಏನೋ ನಿಂತೋದೆ, ಈಗ ಹಾಕೋ ಕೈ, ಭಯ ಆಗ್ತಿದ್ಯಾ, ಹೆಂಗಸಿನ ಮೇಲೆ ನಾಯಿ ಥರ ಬಿದ್ದಾಗ ಅವ್ರು ಎಷ್ಟು ಭಯ ಪಡ್ತಾರೋ ಯೋಚನೆ ಮಾಡಿದ್ಯಾ, ನೀನು ಹೆಂಗಸನ ನೋಡ್ದಾಗಲೇ ಅರ್ಧ ಸತ್ತು ಹೋದೆ, ಈಗ ನನ್ನ ಕೈಯಲ್ಲಿ ಪೂರ್ತಿಯಾಗಿ ಸಾಯ್ತೀಯ. ಅಯ್ಯೋ, ನನ್ನ ಕ್ಷಮಿಸಿ, ತಪ್ಪಾಗೋಯ್ತು, ಇನ್ಯಾವತ್ತೂ ಹಾಗೆ ಮಾಡಲ್ಲ, ನನ್ನ ಮೇಲೆ ದಯೆ ತೋರಿಸಿ ಬಿಟ್ಬಿಡು, ನಾನು ದೊಡ್ಡವನು.
ದೊಡ್ಡವನ. ಮತ್ತೆ ಇದಕ್ಕೂ ಮುಂಚೆ ಆ ಬುದ್ಧಿ ಏನಾಗೋಯ್ತು? ಈಗ ದೊಡ್ಡತನ ನೆನಪಿಗೆ ಬಂತಾ? ಆದರೆ ವಯಸ್ಸಾಗಿರೋ ದೊಡ್ಡವನ್ನ ಇನ್ನೂ ಜಾಸ್ತಿ ಕಾಲ ಬದುಕೋದು ತುಂಬ ತಪ್ಪು ಅಂತ ಆತನ ಸಾಯಿಸ್ಬಿಡತ್ತೆ. ಹೆಂಗಸರಿಗೆ ಅವಕಾಶಗಳು ಕೊಡ್ತೀವಿ ಅಂತ ಜೀವನಗಳಲ್ಲಿ ಆಟಾಡೋ ಯಾರನ್ನೂ ಬಿಡಲ್ಲ. ಅವರೆಲ್ಲರನ್ನೂ ಕಾಪಾಡೋಕೆ ನಾನಿದ್ದೀನಿ. ಗಂಡು ಹುಳುಗಳೇ ಹುಷಾರು, ನಿಮ್ಮ ಪಾಪಗಳು ಕೂಡಿ ಮೃತ್ಯುವಾಗಿ ಬದಲಾಗಿ ಬಂತು, ನನ್ನ ರೂಪದಲ್ಲಿ ಬಂತು ಅಂತ ಅಲ್ಲಿಂದ ಹುಡುಗಿನ ಕರ್ಕೊಂಡು ಮಾಯವಾಗೋಯ್ತು. ಶ್ಯಾಮ್ ಸುಕನ್ಯಾ ಇಬ್ರು ದಂಪತಿಗಳು. ಸುಕನ್ಯಾ ತಮ್ಮನ ಹೆಸರು ಬಲರಾಮ್. ಇವರು 3 ಜನ ಸೇರಿ ಒಂದೇ ಕಡೆ ನಿವಾಸ ಮಾಡ್ತಾ ಇದ್ರು. ಒಂದು ದಿನ ಸುಕನ್ಯಾ ಶ್ಯಾಮ್ ಒಂದಿಗೆ, ಏನ್ರಿ, ನಮ್ ತಮ್ಮ ಬಂದು ತುಂಬಾ ದಿನಗಳಾಗ್ತಿವೆ. ನಮ್ಮಿಬ್ರು ಚಿಕ್ಕ ವಯಸ್ಸಿಂದಾನು ನಮ್ ತಂದೆ ಎಲ್ಲಿಗೂ ಕಳಿಸ್ತಿರ್ಲಿಲ್ಲ. ನಾನು ಯಾವಾಗ್ಲಿಂದೋ ನಿಮ್ನ ಕೇಳ್ಬೇಕು ಅನ್ಕೊಳ್ತಾ ಇದ್ದೀನಿ. ಎಲ್ಲಿಗಾದ್ರೂ ವಿಹಾರ ಯಾತ್ರೆಗೆ ಹೋಗೋಣ ರೀ. ಓ, ಅದ್ರಲ್ಲೇನಿದೆ, ಹೋಗೋಣ. ನಿನ್ ತಮ್ಮನ್ನು ರೆಡಿ ಆಗೋಕ್ ಹೇಳು, ಈ ದಿನಾನೇ ಹೊರಡೋಣ. ನಾನು ಬಸ್ ಟಿಕೆಟ್ ಬುಕ್ ಮಾಡ್ತೀನಿ. ಎಲ್ರೂ ಸೇರಿ ಹಾಗೆ ಊರ್ ತಿರ್ಕೊಂಡು ಬರೋಣ ಅಂತ ಹೇಳಿ ಹೊರಗಡೆಗೆ ಹೊರಟೋದ. ಅದೇ ವಿಷಯವನ್ನ ಸುಕನ್ಯಾ ಅವಳ ತಮ್ಮನಿಗೆ ಹೇಳ್ತಾಳೆ. ಆತ ತುಂಬಾ ಸಂತೋಷ ಪಡ್ತಾನೆ. ನಂತರ ಶ್ಯಾಮ್ ಮನೆಗೆ ಬಂದು ಅವರೊಂದಿಗೆ, ನಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ, 3 ಸೀಟ್ ಇದೆಯಂತೆ ಬಸ್ಸಲ್ಲಿ. ಆ ಬಸ್ಸಲ್ಲಿ ತೀರ್ಥಯಾತ್ರೆಗಳು ಸೇರಿ ಎಲ್ಲ ಕಡೆ ಹೋಗುತ್ತಂತೆ. ಎಲ್ಲ ಕಡೆನಾ? ಅಂದ್ರೆ ತುಂಬಾ ಹಣ ಖರ್ಚಾಗುತ್ತೇನೋ ಅಲ್ವೇನ್ರಿ? ಆದ್ರೆ ಏನಾಗುತ್ತೆ, ನೀವು ಸಂತೋಷವಾಗಿರ್ತೀರಲ್ವಾ, ನೀವು ರೆಡಿಯಾಗಿ ಅಂತ ಹೇಳ್ತಾನೆ. ಸಾಯಂಕಾಲ ಎಲ್ಲರೂ ರೆಡಿಯಾಗಿ ಎಲ್ಲರೂ ಬಸ್ಗೋಸ್ಕರ ಎದುರು ನೋಡ್ತಾ ಇರ್ತಾರೆ. ತುಂಬ ಹೊತ್ತಾಗತ್ತೆ. ಬಸ್ಸು ಬರದೇ ಇರೋದ್ರಿಂದ ಬಲರಾಮ್, ಬಾವಾ ತುಂಬ ಹೊತ್ತಾಯ್ತು, ಇಲ್ಲಿ ತನಕ ಬಸ್ ಬರಲಿಲ್ಲ, ಒಂದ್ಸಲ ಫೋನ್ ಮಾಡಿ ಕೇಳಬಹುದಲ್ವಾ? ಆತನು ಸರಿ ಅಂತ ಫೋನ್ ಮಾಡ್ತಾ ಇದ್ದಾಗ ಬಸ್ ಬರುತ್ತೆ. ಆ ಬಸ್ಸಲ್ಲಿ ಯಾರೂ ಇರಲ್ಲ. ಆ ಬಸ್ ಡ್ರೈವರ್ ಒಂದು ಹುಡುಗಿ. ಆ ಹುಡುಗಿ ಬಸ್ ನಿಲ್ಲಿಸಿ ಅವರ ಮುಂದೆ ಬಂದು, ಬನ್ನಿ ಬನ್ನಿ, ಬಸ್ಸಲ್ಲಿ ಹತ್ತಿ, ನಿಮ್ಗೋಸ್ಕರನೇ ನಾನು ಪ್ರತ್ಯೇಕವಾಗಿ ಬಂದೆ. ಆಗ ಶ್ಯಾಮ್, ಆದ್ರೆ ನಾವು ಟಿಕೆಟ್ ಬುಕ್ ಮಾಡಿರೋ ಬಸ್ ನಂಬರ್ ಇದಲ್ವಲ್ಲ. ಆ ಬಸ್ಗೆ ಏನೋ ಪ್ರಾಬ್ಲಮ್ ಬಂದು ಅರ್ಧದಲ್ಲಿ ನಿಂತೋಯ್ತು. ತುಂಬಾ ಮಂದಿನ ಬೇರೆ ಬಸ್ ಹತ್ತಿಸಿ ಕಳಿಸ್ಬಿಟ್ರು. ಇನ್ನು ಕೆಲವರನ್ನ ಬಸ್ಸಲ್ಲಿ ಹತ್ಸಕ್ಕೆ ಹೇಳಿದ್ರು. ನೀವು ಬಸ್ಸಲ್ಲಿ ಹತ್ರಿ, ಮುಂದಕ್ಕೆ ಹೋದ್ರೆ ಇನ್ನೂ ಕೆಲವರು ಇದ್ದಾರೆ, ಅವರನ್ನು ಹತ್ತಿಸ್ಕೋಬಹುದು, ಈಗ್ಲೇ ಆಲಸ್ಯವಾಗಿದೆ ಅಂತ ಅಂತಾಳೆ. ಸರಿ ಅಂತ ಹೇಳಿ ಅವರೆಲ್ಲರೂ ಬಸ್ ಹತ್ತಿದ್ರು. ಆಗ ಬಲರಾಮ್ ಅವರ ಅಕ್ಕನೊಂದಿಗೆ, ನನಗೆ ತುಂಬಾ ಆಶ್ಚರ್ಯವಾಗಿದೆ ಅಕ್ಕ, ಒಂದ್ ಹುಡುಗಿ ಬಸ್ ಓಡ್ಸೋದ ತಪ್ಪೇನಿದ್ಯೋ? ಈ ದಿನಗಳಲ್ಲಿ ಹೆಂಗಸರು ಗಂಡಸರು ವ್ಯತ್ಯಾಸ ಏನಿದೆ? ಎಲ್ಲ ಕಡೆ ಎಲ್ರೂ ಕೆಲಸ ಮಾಡ್ತಿದ್ದಾರೆ. ಪಾಪ ಆ ಹುಡುಗಿಗೆ ಎಷ್ಟು ಕಷ್ಟಗಳಿದ್ಯೋ ನಮ್ಗೆ ಗೊತ್ತಿಲ್ವಲ್ಲ. ಯಾವ್ದು ಹೇಗಿದ್ರು ಹೀಗ್ ಮಾಡೋಕೆ ತುಂಬಾ ಧೈರ್ಯ ಮಾಡ್ಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಬಸ್ ತುಂಬಾ ವೇಗವಾಗಿ ಹೋಗುತ್ತೆ. ಹಾಗೆ ಬಸ್ ಹೋಗಿ ಕತ್ತಲಾಗಿರುವ ಪ್ರದೇಶದಲ್ಲಿ ನಿಲ್ಲುತ್ತೆ. ಆಗ ಶ್ಯಾಮ್, ಏನಾಯ್ತು ಮೇಡಮ್, ಯಾಕೆ ಬಸ್ ನಿಲ್ಸ್ಬಿಟ್ರಿ? ಆಗ ಆಕೆ ಅವರ ಮುಂದೆ ಬಂದು, ಯಾಕಂದ್ರೆ ನೀವು ಮೇಲಕ್ಕೆ ಪ್ರಯಾಣ ಮಾಡೋ ಸಮಯ ಬಂದಿದೆ ಅಂತ ದೆವ್ವವಾಗಿ ಬದಲಾಗ್ಬಿಡ್ತಾಳೆ. ಆ ದೃಶ್ಯವನ್ನ ನೋಡಿದ ಅವರು ತುಂಬಾ ಭಯಪಡುತ್ತಾ, ಅಯ್ಯೋ ದೆವ್ವ ದೆವ್ವ, ಓಡ್ರಿ ಅಂತ ಕೂಗಾಡ್ತಾರೆ. ಆದ್ರೆ ಅವರು ಆ ಬಸ್ಸಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಆ ದೆವ್ವ ಬಾಗಿಲು ಕಿಟಕಿಗಳು ಎಲ್ಲವನ್ನೂ ಮುಚ್ಚಿಬಿಡುತ್ತೆ. ನೀವು ಎಲ್ಲಿಗೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಮೂವರನ್ನು ಸಾಯಿಸಿ ತಿಂದ್ಬಿಟ್ಟು ಇಲ್ಲಿಂದ ಹೊರಟೋಗ್ತೀನಿ, ನನಗೆ ಸಮಯ ಇಲ್ಲ. ಮೊದಲು ನಿಮ್ಮ ಮೂವರಲ್ಲಿ ಯಾರು ಸಾಯ್ತಿರೋ ಹೇಳಿ ಅಂತ ಜೋರಾಗಿ ಕೂಗಾಡ್ತಾಳೆ. ಇಷ್ಟರಲ್ಲಿ ಬಸ್ ಕದಲುತ್ತೆ. ಅದು ತುಂಬಾ ವೇಗವಾಗಿ ಹೋಗ್ತಿರತ್ತೆ. ಆ ದೆವ್ವ ಸುಕನ್ಯಾನ ಹಿಡ್ಕೊಂಡು, ಮೊದಲು ನಿನ್ನನ್ನೇ ತಿನ್ಬೇಕಂತ ಇದೆ ನನಗೆ ಅಂತ ಅವಳನ್ನ ಹಿಡ್ಕೊಳ್ಳುತ್ತೆ. ಅದನ್ನ ನೋಡಿದ ಗಂಡ, ಬೇಡ, ಆಕೆನ ಬಿಟ್ಬಿಡು, ಬೇಕಾದ್ರೆ ನನ್ನ ತಿನ್ನು ಅಂತ ಕಿರ್ಚ್ತಾನೆ. ಆಗ್ಲೇ ಬಲರಾಮ್ ಆ ದೃಶ್ಯವನ್ನು ನೋಡಿ ಕೆಳಗೆ ಬಿದ್ದೋಗ್ತಾನೆ. ಆ ದೆವ್ವ ಸುಕನ್ಯಾನ ಸಾಯಿಸ್ಬಿಟ್ಟು, ನಿನ್ ಹತ್ರಕ್ಕೆ ಬರ್ತಿದ್ದೀನೋ, ಯಾಕಷ್ಟು ಗಾಬ್ರಿ, ನಿನ್ ಹೆಂಡತಿ ಹತ್ರಕ್ಕೆ ನಿನ್ನೂ ಕಳಿಸ್ತೀನಿ ಬಿಡು ಅಂತ ಹೇಳಿ ಶ್ಯಾಮ್ನ ಹಿಡ್ಕೊಂಡು ಸಾಯಿಸ್ಬಿಡ್ತಾಳೆ. ಬಲರಾಮ್ ಕೆಳಗೆ ಬಿದ್ದೋಗಿದ್ರಿಂದ ಆತನನ್ನು ನೋಡಿ, ನನ್ನ ನೋಡಿ ಎದೆ ನಿಂತು ಸತ್ತು ಹೋದ ಹಾಗಿದ್ದಾನೆ. ಸತ್ತು ಹೋದವನ್ನ ತಿನ್ನೋದ್ರಲ್ಲಿ ಮಜಾ ಇರಲ್ಲ. ಆತನ ಬಸ್ ಈಚೆಗೆ ಬಿಸಾಕಿ, ಇನ್ನ ಬಾಯ್ ಬಾಯ್, ನಿಮ್ ಫ್ಯಾಮಿಲಿ ಎಲ್ಲ ಒಂದೇ ಕಡೆ ಸತ್ರಲ್ವಾ, ಇನ್ನ ಎಲ್ರೂ ಒಟ್ಟಿಗೆ ಮೇಲೇನೆ ಭೇಟಿ ಮಾಡ್ಕೊಳ್ಳಿ, ಬಾಯ್ ಬಾಯ್ ಅಂತ ಬಸ್ನ ತಗೊಂಡು ಅಲ್ಲಿಂದ ಹೊರಟೋಗುತ್ತೆ.